ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವಿವತ್ತು BA 4th ಸೆಮಿಸ್ಟರ್ನ ಬೇಸಿಕ್ ಇಂಗ್ಲೀಷದ 2ನೇ ಅಧ್ಯಾಯವಾದಂಥ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿರುವಂಥ ಮೊದಲನೇ ಪಾಯಿಂಟ್ ಅಂದರೆ ಲೀಡರ್ಶಿಪ್ ಬಗ್ಗೆ ಈಗ ಹೇಳುತ್ತಿದ್ದೇನೆ. ಲೀಡರ್ಶಿಪ್ ಅಂದರೆ ಮೀನಿಂಗ್ ಆಫ್ ಲೀಡರ್ಶಿಪ್. Leadership is the act of influencing the behavior of others. It is the capacity to influence a group of people towards the realization of a goal. A leader guides and directs people to achieve common objectives with confidence and enthusiasm. ನಾಯಕತ್ವದ ಅರ್ಥ. ನಾಯಕತ್ವವು ಇತರರ ನಡವಳಿಕೆಯನ್ನು ಪ್ರಭಾವಿಸುವ ಒಂದು ಕಲೆ ಅಥವಾ ಕ್ರಿಯೆಯಾಗಿದೆ. ಗುರಿಯನ್ನು ಸಾಕಾರಗೊಳಿಸುವತ್ತ ಜನರ ಗುಂಪನ್ನು ಪ್ರಭಾವಿಸುವ ಸಾಮರ್ಥ್ಯವೇ ನಾಯಕತ್ವ. ಒಬ್ಬ ನಾಯಕನು ಸಾಮಾನ್ಯ ಗುರಿಗಳನ್ನು ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಸಾಧಿಸಲು ಜನರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ನಿರ್ದೇಶಿಸುತ್ತಾನೆ. ಇದು ನಾಯಕತ್ವದ ಅರ್ಥವಾಗಿದೆ. ಡೆಫಿನಿಷನ್ ಆಫ್ ಲೀಡರ್ಶಿಪ್. ರಾಬರ್ಟ್ ಟನ್ನೆಬಾಮ್. Leadership is the interpersonal influence exercised in a situation and directed through communications process through the attainment of satisfied goal. ಅಂದರೆ ನಾಯಕತ್ವದ ಬಗ್ಗೆ ವ್ಯಾಖ್ಯಾನಗಳು ಬರೆದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ರಾಬರ್ಟ್ ಟೆನೆನ್ಬಾಮ್ ಇವರು ಏನು ಹೇಳ್ತಾರೆ ಅಂದರೆ, ನಾಯಕತ್ವ ಎನ್ನುವುದು ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಚಲಾಯಿಸುವ ಪರಸ್ಪರ ಪ್ರಭಾವವಾಗಿದೆ ಮತ್ತು ಸಂವಹನ ಪ್ರಕ್ರಿಯೆಯ ಮೂಲಕ ನಿರ್ದಿಷ್ಟ ಗುರಿಗಳ ಸಾಧನೆಯತ್ತ ನಿರ್ದೇಶಿಸಲ್ಪಡುತ್ತದೆ. ಎರಡನೇದಾಗಿ ರೌಚ್ ಮತ್ತು ಬೆಹ್ಲಿಂಗ್ ಇವರು ಹೆಂಗೆ ಹೇಳ್ತಾರೆ ಅಂದರೆ, ಲೀಡರ್ಶಿಪ್ ಈಸ್ ದ ಡಿಫೈನ್ಡ್ ಆ್ಯಸ್ ದ ಪ್ರೊಸೆಸ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ activities of an organized group toward goal achievement. ಅಂದ್ರೆ ರೌಚ್ ಮತ್ತು ಬೆಹ್ಲಿಂಗ್ ಯಾವ ರೀತಿ ಹೇಳ್ತಾರೆ ಅಂದರೆ, ಸಂಘಟಿತ ಗುಂಪಿನ ಚಟುವಟಿಕೆಗಳನ್ನು ಗುರಿ ಸಾಧನೆಯತ್ತ ಪ್ರಭಾವಿಸುವ ಪ್ರಕ್ರಿಯೆಯನ್ನು ನಾಯಕತ್ವವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಸಿಗ್ನಿಫಿಕೆನ್ಸ್ ಆಫ್ ಲೀಡರ್ಶಿಪ್ ಅಂದರೆ ನಾಯಕತ್ವದ ಪ್ರಾಮುಖ್ಯತೆ ಅಂತ ಅರ್ಥ. ಅದರಲ್ಲಿ ಒಂದನೇದು ಮೋಟಿವೇಟಿಂಗ್ ಎಂಪ್ಲಾಯೀಸ್. A leader motivates employees by combining their ability with willingness and driving them into action. ಅಂದ್ರೆ ಉದ್ಯೋಗಿಗಳನ್ನು ಪ್ರೇರೇಪಿಸುವುದಂತ ಅರ್ಥ. ಒಬ್ಬ ನಾಯಕನು ಉದ್ಯೋಗಿಗಳ ಸಾಮರ್ಥ್ಯ ಮತ್ತು ಇಚ್ಛಾಶಕ್ತಿಯನ್ನು ಒಗ್ಗೂಡಿಸಿ ಅವರ ಕಾರ್ಯಪ್ರವೃತ್ತರಾಗುವಂತೆ ಪ್ರೇರೇಪಿಸುವುದು. ಎರಡನೇದಾಗಿ ಫೆಸಿಲಿಟೇಟಿಂಗ್ ಚೇಂಜ್. He convinces employees about the need and benefits of change and supports them during the process. ಅಂದರೆ ಬದಲಾವಣೆಯನ್ನು ಸುಗಮಗೊಳಿಸುವುದು ಎಂದರ್ಥ. ಅಂದರೆ ಬದಲಾವಣೆಯ ಅಗತ್ಯತೆ ಮತ್ತು ಪ್ರಯೋಜನಗಳ ಬಗ್ಗೆ ನಾಯಕನು ಉದ್ಯೋಗಿಗಳನ್ನು ಒಪ್ಪಿಸುತ್ತಾನೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಅವರಿಗೆ ಬೆಂಬಲವನ್ನು ನೀಡುವುದು. ಮೂರನೇದಾಗಿ ಬಿಲ್ಡಿಂಗ್ ಟೀಮ್ ಸ್ಪಿರಿಟ್ ಅಂದರೆ ತಂಡದ ಮನೋಭಾವವನ್ನು ಬೆಳೆಸುವುದು ಅಂತ ಅರ್ಥ. ಎ ಲೀಡರ್ ಡೆವಲಪ್ಸ್ ಎ ಸೆನ್ಸ್ ಆಫ್ ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಎನ್ಕರೇಜಸ್ ಟೀಮ್ ವರ್ಕ್ ಅಂತ ಅರ್ಥ. ಅಂದರೆ ನಾಯಕನು ಸಾಮೂಹಿಕ ಪ್ರಯತ್ನದ ಭಾವನೆಯನ್ನು ಬೆಳೆಸುವುದು ಮತ್ತು ತಂಡದ ಕೆಲಸವನ್ನು ಪ್ರೋತ್ಸಾಹಿಸುವುದು. ನಾಲ್ಕನೇದಾಗಿ ಈ ಕ್ರಿಯೇಟ್ಸ್ ಕಾನ್ಫಿಡೆನ್ಸ್ ಅಮಾಂಗ್ subordinates and helps them realize their potential. ಅಂದರೆ ಅಧೀನ ಅಧಿಕಾರಿಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತಾನೆ ಮತ್ತು ಅವರ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತಾನೆ. ಐದನೆಯದಾಗಿ ಮೇಂಟೈನಿಂಗ್ ಡಿಸಿಪ್ಲಿನ್. ಎ ಲೀಡರ್ ಎನ್ಸರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆರ್ ಫಾಲೋಡ್ ಪ್ರಾಪರ್ಲಿ ಇನ್ ದ ಆರ್ಗನೈಜೇಷನ್. ಅಂದರೆ ಶಿಸ್ತನ್ನು ಕಾಪಾಡುವುದು, ಸಂಘಟನೆಯಲ್ಲಿ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಸರಿಯಾಗಿ ಪಾಲಿಸುವಂತೆ ನಾಯಕನು ನೋಡಿಕೊಳ್ಳುತ್ತಾನೆ.
ಇದು ನಾಯಕತ್ವದ ಒಟ್ಟಾರೆಯಾಗಿ ಅವನ ಪ್ರಾಮುಖ್ಯತೆ ಬಗ್ಗೆ ತಿಳಿಸುತ್ತದೆ. ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀಡರ್ಶಿಪ್ ಅಂದರೆ ನಾಯಕತ್ವದ ಗುಣಲಕ್ಷಣಗಳು, ಅವನ ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಅಂತಂದು ಈ ಕೆಳಗಿನ ಪಾಯಿಂಟ್ಸ್ ತಿಳಿಸ್ತೇವೆ. ಮೊದಲನೇದಾಗಿ ಫಿಸಿಕಲ್ ಫೀಚರ್ಸ್. ಎ ಲೀಡರ್ ಶುಡ್ ಹ್ಯಾವ್ ಗುಡ್ ಹೆಲ್ತ್, ಸ್ಟೆಮಿನ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್. ಅಂದರೆ ಅವನ ದೈಹಿಕ ಲಕ್ಷಣ ಯಾವ ರೀತಿ ಇರ್ತಾವೆ ಅಂದರೆ ನಾಯಕನು ಒಬ್ಬ ಉತ್ತಮ ಆರೋಗ್ಯವಾಗಿ ಚೈತನ್ಯ ಮತ್ತು ದೈಹಿಕ ಸದೃಢತೆಯನ್ನು ಹೊಂದಿರಬೇಕಂತ ಹೇಳ್ತದೆ ಅದು. ಎರಡನೇದಾಗಿ ಇಂಟೆಲಿಜೆನ್ಸಿ ಅಂದರೆ ಬುದ್ಧಿವಂತಿಕೆ. ಹಿ ಮಸ್ಟ್ ಹ್ಯಾವ್ ಸುಪೀರಿಯರ್ ನಾಲೆಜ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಅಂದರೆ ಅವನು ಯಾವ ರೀತಿ ಬುದ್ಧಿವಂತಿಕೆ ಹೊಂದಿರಬೇಕಂದ್ರೆ ಅವನು ಉನ್ನತ ಜ್ಞಾನ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕಂತ ತಿಳಿಸಿ ಹೇಳ್ತಾರೆ. ಮೂರನೇದಾಗಿ ಮೆಚುರಿಟಿ ಅಂದರೆ ಪರಿಪಕ್ವತೆ. ಎ ಲೀಡರ್ ಶುಡ್ ಬಿ ಎಮೋಷ್ನಲಿ ಸ್ಟೇಬಲ್, ಟೋಲರೆಂಟ್ ಆ್ಯಂಡ್ ಓಪನ್ ಮೈಂಡ್. ಅಂದರೆ ಅವನು ಯಾವ ರೀತಿ ಪರಿಪಕ್ವತೆ ಹೊಂದಿರಬೇಕಂದ್ರೆ ನಾಯಕನು ಭಾವನಾತ್ಮಕವಾಗಿ ಸ್ಥಿರವಾಗಿರಬೇಕು ಮತ್ತು ಯಾವುದೇ ಎದೆಗುಂದದೆ ಅಂದರೆ ಸಹನಶೀಲನಾಗಿರಬೇಕು ಮತ್ತು ಮುಕ್ತ ಮನಸ್ಸಿನವನಾಗಿರಬೇಕು ಎಂದು ಹೇಳ್ತಾರೆ. ನೆಕ್ಸ್ಟ್ ನಾಲ್ಕನೇದಾಗಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯ ಪ್ರಜ್ಞೆ ಅಂತ ಅರ್ಥ. ಹಿ ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಡಿಸಿಷನ್ ಆ್ಯಂಡ್ ದೇರ್ ಕಾನ್ಸಿಕ್ವೆನ್ಸಸ್. ಅಂದರೆ ಯಾವ ರೀತಿ ಇರಬೇಕಂದ್ರೆ ಜವಾಬ್ದಾರಿ ಪ್ರಜ್ಞೆ, ಅವನು ನಿರ್ಧಾರಗಳನ್ನು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವನಾಗಿರಬೇಕು ಅಂತ ಹೇಳ್ತಾರೆ. ಐದನೇದಾಗಿ ಹ್ಯೂಮನ್ ರಿಲೇಷನ್ ಆ್ಯಟಿಟ್ಯೂಡ್ ಅಂದರೆ ಮಾನವ ಸಂಬಂಧಗಳ ಧೋರಣೆ ಬಗ್ಗೆ ಹೇಳ್ತದೆ. ಎ ಗುಡ್ ಲೀಡರ್ ಮೇಂಟೈನ್ಸ್ ಫ್ರೆಂಡ್ಲಿ ರಿಲೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಟೀಮ್ ಮೆಂಬರ್ಸ್ ಪ್ರಾಬ್ಲಮ್. ಅಂದರೆ ಒಬ್ಬ ಉತ್ತಮ ನಾಯಕನು ಯಾವ ರೀತಿ ಇರಬೇಕಂದ್ರೆ ಮೆಂಬರ್ಸನ್ನು ಅಂದರೆ ಸದಸ್ಯರನ್ನು ಸ್ನೇಹಪರ ಸಂಬಂಧದಿಂದ ಕಾಯ್ದುಕೊಳ್ಳುತ್ತಾನೆ ಮತ್ತು ತಂಡದ ಸದಸ್ಯರನ್ನು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವನಾಗಿರಬೇಕು. ಈ ರೀತಿ ಒಂದು ನಾಯಕನ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಹೇಳುತ್ತದೆ. ನೆಕ್ಸ್ಟ್ ಯಾವ ಪಾಯಿಂಟ್ ಅಂದರೆ 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಲೀಡರ್ ಅಂದರೆ ನಾಯಕರ 3 ಪ್ರಮುಖ ವಿಧಗಳು. ಇದರಲ್ಲಿ ಯಾವುದಂದರೆ ಮೊದಲನೇದಾಗಿ ಡೆಮೊಕ್ರಟಿಕ್ ಲೀಡರ್ ಅಂದರೆ ಪ್ರಜಾಪ್ರಭುತ್ವ ನಾಯಕತ್ವ. ಎನ್ಕರೇಜಸ್ ಪಾರ್ಟಿಸಿಪೇಷನ್ ಆ್ಯಂಡ್ ವ್ಯಾಲ್ಯೂಸ್ ಟೀಮ್ ಮೆಂಬರ್ಸ್ ಒಪಿನಿಯನ್ಸ್. ಅಂದರೆ ತಂಡದ ಸದಸ್ಯರ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುತ್ತಾನೆ ಮತ್ತು ಅವರ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡುವುದು. ಇದು ಪ್ರಜಾಪ್ರಭುತ್ವದ ನಾಯಕನ ಒಂದು ಗುಣಲಕ್ಷಣ. ಎರಡನೇದಾಗಿ ಆಟೋಕ್ರೆಟಿಕ್ ಲೀಡರ್ ಅಂದರೆ ಸರ್ವಾಧಿಕಾರಿ ನಾಯಕ ಅಂತ ಅರ್ಥ. ಡಾಮಿನೇಟ್ಸ್ ಆ್ಯಂಡ್ ಮೇಕ್ಸ್ ಡಿಸಿಷನ್ಸ್ ಅಲೋನ್ ವಿತೌಟ್ ಟೇಕಿಂಗ್ ಟೀಮ್ ಇನ್ಪುಟ್. ಅಂದ್ರೆ ಸರ್ವಾಧಿಕಾರಿ ನಾಯಕತ್ವ ಅವನ ಗುಣಲಕ್ಷಣ ಹೆಂಗಂದರೆ ತಂಡದ ಯಾವುದೇ ಸಲಹೆಗಳನ್ನು ಪಡೆಯದೆ ಏಕಪಕ್ಷೀಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅಧಿಕಾರವನ್ನು ಚಲಾಯಿಸುತ್ತಾನೆ. ಒಬ್ಬ ಏಕಾಧಿಕಾರತ್ವ ಅಂತ ಕರೀತಾರೆ ಅದನ್ನು. ಮೂರನೇದಾಗಿ ಟ್ರಾನ್ಸ್ಫರ್ಮೇಷನಲ್ ಲೀಡರ್ ಅಂದರೆ ಪರಿವರ್ತನಾ ನಾಯಕ ಅಂತ ಅರ್ಥ. ಇಂಟ್ರೊಡ್ಯೂಸ್ ಮೇಜರ್ ಚೇಂಜಸ್ ಆ್ಯಂಡ್ ಮೋಟಿವೇಟ್ಸ್ ಫಾಲೋವರ್ಸ್ ಟು ಅಚೀವ್ ಹೈಯರ್ ಪರ್ಫಾರ್ಮೆನ್ಸ್. ಅಂದ್ರೆ ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸುತ್ತಾನೆ ಮತ್ತು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಲು ಅನುಯಾಯಿಗಳನ್ನು ಪ್ರೇರೇಪಿಸುತ್ತಾನೆ. ಈ ರೀತಿ ಇದು ಯಾವ ರೀತಿ ಅಂದರೆ ಪರಿವರ್ತನಾ ನಾಯಕತ್ವ ಒಂದು ಗುಣಲಕ್ಷಣ. ನೆಕ್ಸ್ಟ್ ಎರಡನೇದಾಗಿ ಕ್ರಿಯೇಟಿವಿಟಿ ಅಂತ ಬರ್ತಾ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.